ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದು 1000 ದಿನಗಳಾಯ್ತು. 1000 ದಿನಗಳಲ್ಲಿ ಯಾರಿಗಾದ್ರೂ ಕೂಡ ನೆಮ್ಮದಿ, ಶಾಂತಿ, ಸುಭಿಕ್ಷೆ ಸಿಕ್ಕಿದ್ರೆ ಅದು ಕೇವಲ ಒಂದೇ ಒಂದು ಸಮುದಾಯಕ್ಕೆ. ಆ ಸಮುದಾಯ ಯಾವುದು ಅಂತ ಹೇಳಿ ನಾನು ಹೇಳಬೇಕು ಅಂತಿಲ್ಲ. ಆ ಸಮುದಾಯ ಯಾವ್ದಪ್ಪ ಅಂತ ಹೇಳಿದ್ರೆ ಗಣೇಶನ ಶೋಭಾಯಾತ್ರೆ ಹೋಗ್ತಾ ಇದ್ರೆ ಅದು ಕಲ್ಲು ಬಿಸಾಡುವಂತಹ ಸಮುದಾಯಕ್ಕೆ. ಮದ್ದೂರಿನಲ್ಲಿ ಗಣೇಶ ಪ್ರೊಸೆಷನ್ ನಡೀತಾ ಇದ್ರೆ ಅಲ್ಲಿ ಮಸೀದಿಯಿಂದ ಕಲ್ಲು ಬೀಳುತ್ತೆ. ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಹೋಗ್ತಾ ಇದ್ರೆ ಅಲ್ಲಿ ಮತ್ತೆ ಮಸೀದಿಯಿಂದ ಕಲ್ಲು ಬೀಳುತ್ತೆ. ಈ ಸಮುದಾಯಕ್ಕೆ ನೆಮ್ಮದಿ, ಸುಭಿಕ್ಷೆ, ಸುರಕ್ಷತೆ ಎಲ್ಲದೂ ಕೂಡ ಸಿಕ್ಕಿದೆ. ಅಣ್ಣಮ್ಮ ದೇವಿ ಮೆರವಣಿಗೆ ಹೋಗ್ತಾ ಇದ್ರೆ ಅದಕ್ಕೆ ಕಲ್ಲು ಬಿಸಾಡ್ತಾರೆ. ಅವ್ರಿಗೆ ಇವತ್ತು ನೆಮ್ಮದಿ ಮತ್ತು ಸುರಕ್ಷತೆ ಸಿಕ್ಕಿದೆ. ಇವತ್ತು ಮೊನ್ನೆ ಹಾಗೆ ಬಾಗಲಕೋಟೆನಲ್ಲಿ ಶಿವಾಜಿ ಜಯಂತಿ ಅದ್ರ ಮೆರವಣಿಗೆ ಹೋಗ್ತಾ ಇದ್ರೆ ಅದಕ್ಕೆ ಕಲ್ಲು ಬಿಸಾಡಿದ್ದಾರೆ. ಅವ್ರಿಗೆ ನೆಮ್ಮದಿ ಮತ್ತು ಸುಭಿಕ್ಷೆ ಸಿಕ್ಕಿದೆ. ನಾಳೆ ಬೆಳಗ್ಗೆ ಇದೇ ತರ ಮುಂದುವರಿತು ಅಂತ ಹೇಳಿದ್ರೆ ನಿಮ್ಮ ಮದುವೆ ಮಂಟಪದ ಮೇಲೂ ಕಲ್ಲು ಬಿಸಾಡುತ್ತೆ. ನಾವು ಸತ್ತಾದ್ಮೇಲೆ ಶವಯಾತ್ರೆ ಕೈಗೊಳ್ತೀವಿ, ಅದ್ರ ಮೇಲೂ ಕಲ್ಲು ಬೀಳುತ್ತೆ. ಇದನ್ನ ಎಚ್ಚೆತ್ಕೊಳ್ಬೇಕು ಅಂತ ನಾನು ಹಿಂದೂಗಳಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ. ಸಿದ್ದರಾಮಣ್ಣ ಇವರು ಸಿದ್ದರಾಮಯ್ಯನ ಹುಂಡಿಲಲ್ಲಿ ಹುಟ್ಟಾರೋ ಆದ್ರೆ ಯಾವ್ದೋ ಮೌಲದಲ್ಲಿ ಹುಟ್ಟಾರೋ ಈ ತರ ವರ್ತನೆ ಆ ತರ ಕಾಣಿಸ್ತಾ ಇದೆ ನಮ್ಗೆ. ಇವರು ಶಿವಾಜಿನಗರ ಸಿದ್ದರಾಮಯ್ಯನ ಅಥವಾ ಸಿದ್ದರಾಮಯ್ಯ ಹುಂಡಿ ಸಿದ್ದರಾಮಯ್ಯ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಕಲ್ಲು ಬಿಸಾಡೋರಿಗೆ ರಕ್ಷಣೆ. ನಮ್ನ ಏನೇ ಮಾಡಿದ್ರು, ನಮ್ದು ಏನೇ ಆಟ ಟೋಪಗಳು ಪುಂಡಾಟಿಕೆ ಮಾಡಿದ್ರು ಕೂಡ ನಮ್ಮ ರಕ್ಷಣೆಗೆ ಸಿದ್ದರಾಮಯ್ಯನವರು ಇದ್ದಾರೆ. ಅವ್ರಿಗೆ ಹಿಂದೂ ಹೆಸರಿದೆ ಅಷ್ಟೇನೆ, ಆದ್ರೆ ಅವರು ರಕ್ಷಣೆ ಕೊಡ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಈ ತರ ಶಾಂತಿಗೆ ಭಂಗ ತರುವಂತರು ಕಲ್ಲು ಬಿಸಾಡೋರಿಗೆ ಕೊಡ್ತಾ ಇದ್ದಾರೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆಗೆ ನುಗ್ಗಿದವರಿಗೆ, ಅವ್ರ ಮನೆಯನ್ನ ಸುಟ್ಟಾಕಿದವರ ವಿರುದ್ಧದ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ತಾರೆ.